ಕೂಡ್ಲಿಗಿ ಪಟ್ಟಣದ ಕೊಟ್ಟೂರು ಮುಖ್ಯ ರಸ್ತೆಯ 10ನೇ ವಾರ್ಡ್ನ ಕೋಳಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಅಂಗಡಿ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. 3-4 ತಿಂಗಳುಗಳಿಂದ ರಾತ್ರಿ ಹೊತ್ತು ಅಂಗಡಿಗಳ ಬೀಗ ಮುರಿದು ಕೋಳಿ ಹಾಗೂ ಸಿಲಿಂಡರ್ಗಳನ್ನು ಕದಿಯುತ್ತಿರುವ ಘಟನೆಗಳು ಸಂಭವಿಸುತ್ತಿವೆ. ಮೊದಲು ಮುಖ್ಯ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇದ್ದರೂ ಈಗ ಅದು ನಿಷ್ಕ್ರಿಯವಾಗಿರುವುದರಿಂದ ಕಳ್ಳರಿಗೆ ಅವಕಾಶವಾಗಿದೆ ಎಂದು ವ್ಯಾಪಾರಿಗಳು ಆರೋಪಿಸಿದ್ದಾರೆ. ನಾವು ಚಿಕನ್ ಉದ್ಯೋಗ ನಮ್ಮ ಒಪ್ಪರು 25 ವರ್ಷದಿಂದ ಮಾಡ್ಕೊಂತ ಬಂದರೆ ಇಲ್ಲಿ ಏನಂದ್ರೆ ಕಳ್ಳತನಗಳು ಬಹಳ ಆಗ್ತಿದಾವೆ. ಕೋಳಿ ಹಾಗೂ ಸಿಲಿಂಡರ್ ಬಹಳ ಕಳ್ಳತನ ಆಗ್ತಿದಾರೆ. ನೈಟ್ ಟೈಮ್ ಬಾಗಿಲು ಹೊಡೆದು ಬೀಗ ಹೊಡೆದು ಕಳ್ಳತನಗಳು ಜಾಸ್ತಿ ಆಗ್ತದೆ. ನಮಗೊಂದು CCTV ಅವಶ್ಯಕತೆ ಇದೆ. ಅದಕ್ಕೋಸ್ಕರ CCTV ಬೇಕಂತ ಹೇಳಿ ಈ ಮೂಲಕ ಹೇಳ್ತಿದ್ವಿ. ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಯಾವ್ದಾದ್ರು ಕಂಪ್ಲೇಂಟ್ ಕೊಟ್ಟಿದ್ರಾ? ಇಲ್ಲ, ಹೇಳಿಲ್ಲ. ಕೊಡಬಹುದಾಗಿತ್ತಲ್ಲ ಮತ್ತೆ? ಎಲ್ಲ ಕೊಡ್ತೀವಿ. ನಿನ್ನಾಗಿದೆ ಇವತ್ತು ಕೊಡ್ತೀವಿ. ಏನನ್ನಾಗಿದೆ ಅಂದ್ರೆ ಸಿಲಿಂಡರ್ ಹಾಗೂ ಕೋಳಿ. ಆಮೇಲೆ ಇಲ್ಲಿ CCTV ಹಿಂದೆ ಇತ್ತಾ? ಇಲ್ಲ, ಮಂತ್ಲಿಗಿತ್ತು, ಇವತ್ತು ತೆಗ್ದಿದ್ರೆ. ಮೊದ್ಲಿಗೆ ಏನಾದ್ರು ಕಳ್ತನ ಆಗ್ತಿದೆ? ಮೊದ್ಲಿಗೆ ಏನಾಗ್ತಿದ್ದಿಲ್ಲ, ಇವಾಗ ಒಂದ್ 2-3 ತಿಂಗಳಿಂದ ಬಾಳ ಆಗ್ತದೆ. ನೈಟ್ ಪೊಲೀಸ್ ಬೀಟ್ ಏನಾದ್ರು ಬರ್ತಾರ ಈ ಕಡೆ? ಬರ್ಬೋದು, ನಮಗೆ ಗೊತ್ತಿಲ್ಲ ಸರ್. ಬರ್ತಾರಲ್ಲ? ಗೊತ್ತಿಲ್ಲ. ನಿಮಗೆ CC ಕ್ಯಾಮೆರಾ ಅಳವಡಿಸಬೇಕು? ಹ್ಞೂ ಸರ್, CCTV ಬೇಕು. ಇತ್ತೀಚೆಗೆ ಸಾವಿರಾರು ರೂಪಾಯಿ ಮೌಲ್ಯದ ಕೋಳಿಗಳನ್ನು ಕದ್ದಿರುವ ಪ್ರಕರಣಗಳು ವರದಿಯಾಗಿದ್ದು ವ್ಯಾಪಾರಿಗಳಿಗೆ ದೊಡ್ಡ ನಷ್ಟ ಉಂಟಾಗಿದೆ. ಇದೇ ರೀತಿಯ ಕಳ್ಳತನ ಇನ್ನೂ 2 ಅಂಗಡಿಗಳಲ್ಲಿಯೂ ನಡೆದಿರುವುದಾಗಿ ತಿಳಿದು ಬಂದಿದೆ. ಕೋಳಿ ಅಂಗಡಿಗಳಲ್ಲಿ ಭದ್ರತಾ ಕ್ಯಾಮೆರಾ ಅಳವಡಿಕೆ, ರಾತ್ರಿ ಗಸ್ತು ಹಾಗೂ ಹೆಚ್ಚುವರಿ ಪೆಟ್ರೋಲಿಂಗ್ ವ್ಯವಸ್ಥೆ ಕಲ್ಪಿಸಬೇಕೆಂದು ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಪರಶುರಾಮ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಾನಿಲ್ಲಿ 5 ವರ್ಷದ ಕೆಲಸ ಮಾಡ್ತೀನಿ ಸರ್. ನಿಮಗೆ ಏನೇನು ಕಳ್ತನ ಆಗಿದೆ? ನಮ್ಮ 2 ಸಿಲಿಂಡರ್ ಹೋಗಿದ್ದವು. ಆದ್ರೆ 3 ಮಂತ್ಸ್ ಇಂದ ಆಗ್ತಿದ್ದವು. 3 ಮಂತ್ಸ್ ಇಂದ ಕಳ್ತನ ಆಗ್ತಿದ್ದವು. ಆದ್ರೆ ಒಂದಿಟ್ಟು ಪೊಲೀಸಿಗೆ ಇನ್ನೊಂದು ನೀಡಿದ್ವಿ. ಒಬ್ಬನ್ ಸಿಕ್ಕಿದಾದ್ರೆ ಅವ್ನ್ ಕುಡುಕ ಅಂತ ಕೈ ಬಿಟ್ರು ಅವರು. ಅವ್ರ ಕೈ ಬಿಟ್ಟಾದ್ಮೇಲೆ ಮತ್ತೆ 1 ಮಂತ್ ಅಂದ ಆಗ್ಲಿಲ್ಲ. ಮತ್ತೆ ರೀಸೆಂಟ್ ಇಂದ ಮತ್ತೆ ನಿನ್ನೊಂದೇ ಆಗಿದೆ. ನಿನ್ನೆ ಏನನ್ನ ಹೋಗಿದೆ? ಕೋಳಿ ಹೋಗಿದೆ ಒಂದು 6, ಒಂದು ಸಿಲಿಂಡರ್ ಹೋಗಿದೆ. ಇವ್ರ ಅಂಗಡಿದು ಹೋಗಿದೆ. ನಮ್ಮ ಈಗ ಹಿಂದೆ ತಗಡು ಪಡೆದಿದ್ದಕ್ಕಿಂತ ಏನು ಕಳ್ತನ ಆಗಿಲ್ಲ. ಇವ್ರು ಪಡೆದಿದ್ದ ಸರ್ ಕಿತ್ತು ಹೋಗಿದ್ದಾರೆ. ಈಗ ಹಂಗಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದಲ್ಲ? ಆದ್ರೆ CCTV ಒಂದು ಚೆಕ್ ಮಾಡಿಸಿ ಕೊಡ್ಬೋದು ಅಂತ ಅಂದ್ವಿ. CCTV ಪೋಸ್ಟ್ ಆಫೀಸ್ ಅಲ್ಲಿ ಒಂದಿದೆ, ಹಂಗಾಗಿ ಅವ್ರನ್ನ ಕೇಳಿಲ್ಲ. ಇಲ್ಲ ಇನ್ನೊಂದು ನೀಡಿ ಆಮೇಲೆ ಹೋಗಿ ಕೇಳೋಣ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವರೇ ಪೊಲೀಸರು ಬಂದು ಚೆಕ್ ಮಾಡ್ತಾರ? ಸರ್ ಮಾಡ್ತೀವಿ ಸರ್. ಇವಾಗ ಅದನ್ನ ಮಾಡೋದು. ಒಂದು CC ಕ್ಯಾಮ್ರಾ ಇತ್ತು ಸರ್ ಅಲ್ಲಿ, ಅದನ್ನೇ ಕಿತ್ಕೊಂಡು ಹೋಗಿದ್ದಾರೆ.